ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಸ್ವಾಮಿ ಚಿನ್ಮಯಾನಂದರ ವ್ಯಾಖ್ಯಾನ ಸಹಿತ ಅಷ್ಟಾವಕ್ರ ಗೀತೆಯ 7ನೇ ಅಧ್ಯಾಯದ ಎಲ್ಲ ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ. ಅಥ ಸಪ್ತಮೋಧ್ಯಾಯ. ಶಿಕ್ಷಣವನ್ನು ಪಡೆದಿರುವ ಬುದ್ಧಿವಂತನೂ ಕೂಡ ನಾವು ಈ ಜಗತ್ತಿಗೆ ಬಂದಿದ್ದೇವೆಂದು ನಂಬಿರುತ್ತಾನೆ. ಈ ವಿಷಯದಲ್ಲಿ ಆತನಿಗೆ ಯಾವುದೇ ಸಂಶಯವಿರುವುದಿಲ್ಲ. ಈ ಜಗತ್ತು ನಮಗಿಂತ ಬೇರೆಯಾಗಿಯೇ ಇದೆ ಎಂದು ಪೂರ್ಣವಾಗಿ ಆತ ನಂಬಿರುತ್ತಾನೆ. ಒಂದು ಕ್ಷಣ ನಾವು ಕುಳಿತು ಆಲೋಚಿಸಿದರೆ ನಾವು ಈ ಜಗತ್ತಿಗೆ ಬಂದಿದ್ದೇವೆ ಎಂಬ ವಿಚಾರವು ವಿಜ್ಞಾನದ ಸಿದ್ಧಾಂತಕ್ಕೆ ವಿರುದ್ಧವಾಗಿದೆ ಎಂದು ನಮಗೆ ಗೋಚರವಾಗುತ್ತದೆ. ವಿಜ್ಞಾನವು ಹಲವಾರು ಪ್ರಯೋಗಗಳ ಮುಖಾಂತರ ನಮಗೆ ರುಜುವಾತುಪಡಿಸುವುದೇನೆಂದರೆ ನಾವು ಜಗತ್ತಿಗೆ ಬಂದಿಲ್ಲ, ಆದರೆ ಜಗತ್ತಿನಿಂದ ನಾವು ಬಂದಿದ್ದೇವೆ ಎಂದು. ಈ ಅಧ್ಯಾಯದಲ್ಲಿ ಜನಕನು ಇನ್ನೊಂದು ಹೆಜ್ಜೆ ಮುಂದೆ ಸಾಗಿ ವಿಜ್ಞಾನಿಗಳು ಬೆರಗುಗೊಳ್ಳುವಂತೆ ಮಾಡುತ್ತಾನೆ. ಆತ ಈ ಜಗತ್ತು ಆತ್ಮನಿಂದ, ಅಂದರೆ ನನ್ನಿಂದ ಹೊರಬಂದಿದೆ, ನನ್ನಿಂದಲೇ ಸೃಷ್ಟಿಸಲ್ಪಟ್ಟಿದೆ ಎನ್ನುತ್ತಾನೆ. ಸಮುದ್ರವೆಂದು ನಾವು ಕರೆಯುವಾಗ ನಾವು ಕಾಣುವುದು ಅಲೆಗಳನ್ನು. ಆತ್ಮ ಅಥವಾ ಶುದ್ಧ ಚೈತನ್ಯ ಎಂದಾಗ ನಾವು ಕಾಣುವುದು ಪ್ರಪಂಚವನ್ನು. ಪ್ರಪಂಚ ಎಂದು ನಾವು ಎಂದಾಗ ನಾವು ಕಾಣುವುದು ಜೀವಿಗಳನ್ನು. ಇಲ್ಲಿ ನಾವು ಉಪಯೋಗಿಸುವ ಭಾಷೆಯೇ ನಮಗೆ ತೊಡಕನ್ನುಂಟು ಮಾಡುತ್ತಿದೆ. ಹೇಗೆ ಅಲೆಗಳಿಲ್ಲದೆ ಸಮುದ್ರವಿಲ್ಲವೋ, ಅಹಂಕಾರಿಗಳಿಲ್ಲದೆ ಚೈತನ್ಯವೂ ಇಲ್ಲ. ಅಲೆಗಳು ಸಮುದ್ರದಿಂದ ಹುಟ್ಟುವಂತೆ ಶುದ್ಧ ಚೈತನ್ಯನಿಂದ ಮನಸ್ಸು ಹಾಗೂ ಪ್ರಪಂಚ ಹುಟ್ಟಿದೆ. ಆತ್ಮವೆಂಬ ಸಮುದ್ರದಿಂದ ಮನಸ್ಸೆಂಬ ಬಿರುಗಾಳಿ ಬೀಸಲು ಜೀವ ಪ್ರಪಂಚಗಳೆಂಬ ಅಲೆಗಳು ಉದ್ಭವಿಸುತ್ತವೆ. ಮನಸ್ಸಿಲ್ಲದ ಶುದ್ಧ ಚೈತನ್ಯವೂ ಶಾಂತವಾಗಿರುತ್ತದೆ. ಮನಸ್ಸು ಎದ್ದಾಗ ಎಲ್ಲ ರೀತಿಯ ವ್ಯವಹಾರ ಹಾಗೂ ಕಿರಿಕಿರಿಗಳು ಆರಂಭವಾಗುತ್ತವೆ. ನಿದ್ದೆಯಲ್ಲಿ ಮನಸ್ಸಿನ ಅಭಾವವಿರುವುದರಿಂದ ಪ್ರತಿಯೊಬ್ಬ ನಿದ್ರಿಸುವವನು ಸಹ ಆನಂದ ಸಾಗರದಲ್ಲಿ ಮುಳುಗಿರುತ್ತಾನೆ. ಮನಸ್ಸು ಎದ್ದಾಗ ಸಂಸಾರದ ಆರಂಭ. ಶುದ್ಧ ಚೈತನ್ಯನು ಮನಸ್ಸಿಗೆ ಶಕ್ತಿಯನ್ನು ನೀಡುವವನು. ಹೇಗೆ ಅಲೆಗಳಿಗೆ ಸಮುದ್ರವು ಶಕ್ತಿಯನ್ನು ನೀಡುತ್ತದೆಯೋ ಹಾಗೆ ಮೇಲೆ ಕಾಣಿಸುವ ಆರ್ಭಟದ ಅಲೆಗಳ ಕೆಳಗೆ ಶಾಂತವಾದ ಸಮುದ್ರವನ್ನು ನಾವು ಮರೆಯಬಾರದು. ಆತ್ಮನಲ್ಲಿ ನೆಲೆ ನಿಂತಿರುವಾಗ ಮನಸ್ಸಿನಲ್ಲಿ ಹುದುಗಿರುವ ವಾಸನೆಗಳ ಕಾರಣದಿಂದಾಗಿ ಪ್ರಪಂಚದಲ್ಲಿ ನಾಮರೂಪಗಳು ಸೃಷ್ಟಿಯಾಗುತ್ತವೆ. ಈ ಕ್ರಿಯೆಯು ಇಂದ್ರಜಾಲದಂತೆ ಎಂದರೂ ತಪ್ಪಾಗಲಾರದು. ಜಗತ್ತಿನ ಸೃಷ್ಟಿ ಹಾಗೂ ಲಯ ಇವು ಕೇವಲ ಆಭಾಸ ಮಾತ್ರವಾಗಿದೆ. ಮನಸ್ಸಿನ ತಳಮಳವೇ ಸೃಷ್ಟಿ, ಶಾಂತಗೊಂಡ ಮನಸ್ಸೇ ಲಯ. ಆತ್ಮನಿಗೆ ಮನಸ್ಸಿನಿಂದ ಉದ್ಭವಿಸಿದ ಆತಂಕವಾಗಲಿ ಅಥವಾ ಮನಸ್ಸನ್ನು ತಿರಸ್ಕರಿಸುವ ನೋವಾಗಲಿ ಇಲ್ಲ. ಆತ್ಮನಿಗೆ ಇದು ಕೇವಲ ಆಭಾಸವೆಂಬುದು ಗೊತ್ತಿದೆ. ಚೈತನ್ಯವು ಸಮುದ್ರದಂತೆ ಯಾವಾಗಲೂ ಒಂದೇ ರೀತಿಯಲ್ಲಿ ಇರುತ್ತದೆ. ಮೇಲೆ ಕಾಣುವ ಅಲೆಗಳು ಎಂಬ ನಾಮ ಹಾಗೂ ರೂಪಗಳು ಕೇವಲ ಒಂದು ಲೀಲೆ ಮಾತ್ರವಾಗಿದೆ. ಅಜ್ಞಾನದಲ್ಲಿ ತಲ್ಲೀನರಾಗಿರುವ ಸಾಧಕರಿಗೆ ಮಾತ್ರ ಲಯ ಯೋಗವು ಉಪಕಾರವನ್ನು ಮಾಡಬಲ್ಲದು. ಅಹಂಕಾರದ ಕಾರಣದಿಂದಾಗಿ ನರಳುವವನಿಗೆ ಲಯ ಯೋಗ ಸಹಾಯವನ್ನು ಮಾಡುತ್ತದೆ. ಜನಕನು ಹಿಂದಿನ ಅಧ್ಯಾಯದಲ್ಲಿ ಚಿಂತನೆ ಮಾಡಿದ್ದನ್ನು ಮುಂದುವರೆಸುತ್ತಾ ಆತ್ಮನ ಮಹಿಮೆಯನ್ನು, ಅದರ ಪ್ರಶಾಂತತೆಯ ಮಹತ್ವವನ್ನು ಈ ಅಧ್ಯಾಯದಲ್ಲಿ ವಿವರಿಸುತ್ತಾನೆ. ಜನಕ ಉವಾಚ ಮಯ್ಯನಂತ ಮಹಾಂಬೋಧೋ ವಿಶ್ವಪೋತ ಇತಸ್ತತಃ ಭ್ರಮತಿ ಸ್ವಾಂತವಾತೇನ ಮಮಾಸ್ತ್ಯ ಸಹಿಷ್ಣುತಾ. ನಾನೆಂಬ ಅನಂತ ಮಹಾಸಾಗರದಲ್ಲಿ ವಿಶ್ವವೆಂಬ ದೋಣಿಯು ಈ ಕಡೆ ಆ ಕಡೆ ಮನಸ್ಸೆಂಬ ಗಾಳಿಯ ಕಾರಣದಿಂದಾಗಿ ಭ್ರಮಿಸುತ್ತಿದೆ. ಆದರೆ ನಾನು ತಾಳ್ಮೆಯನ್ನು ಮೀರುವುದಿಲ್ಲ. ಜೀವನ್ಮುಕ್ತನಾದ ಸಂತನಲ್ಲಿ ಪ್ರಪಂಚದ ನಾನಾತ್ವವು, ಮನಸ್ಸಿನ ಗೊಂದಲಗಳು ಹಾಗೂ ಬುದ್ಧಿಯ ವಿಕಾರಗಳು ಇಲ್ಲವೆಂದು ಹೇಳುವುದು ತಪ್ಪಾಗುತ್ತದೆ. ಆದರೆ ಆತನು ಅವುಗಳಿಂದ ನಾವು ಗೊಂದಲಕ್ಕೀಡಾಗಿ ದುಃಖ ಪಡುವಂತೆ, ನೋವು ಪಡುವಂತೆ ದುಃಖಿಸುವುದಿಲ್ಲ. ಆತನು
ಅವುಗಳನ್ನು ಸಾಕ್ಷಿ ರೂಪದಲ್ಲಿ ವೀಕ್ಷಿಸುತ್ತಿರುತ್ತಾನೆ. ಆತನು ನಾನು ಸಚ್ಚಿದಾನಂದ ಸ್ವರೂಪ ಸುಶುದ್ಧ ಚೈತನ್ಯವೆಂದು ಸದಾ ಅರಿತಿರುವುದರಿಂದ ಈ ದೇಹ, ಮನಸ್ಸು ಹಾಗೂ ಬುದ್ಧಿಗಳ ಆಟವು ಆತನನ್ನು ಎಂದೂ ವಿಚಲಿತಗೊಳಿಸುವುದಿಲ್ಲ. ಶುದ್ಧ ಚೈತನ್ಯವೆಂಬ ಅನಂತ ಸಾಗರದಲ್ಲಿ ಅಲೆಗಳು ಹುಟ್ಟುತ್ತವೆ, ಕೆಲ ಕಾಲ ಇರುತ್ತವೆ, ಕೊನೆಗೆ ಸಾಗರದಲ್ಲಿ ಲೀನವಾಗುತ್ತವೆ. ಶಾಂತವಾದ ಸಾಗರದಲ್ಲಿ ಮನಸ್ಸೆಂಬ ಬಿರುಗಾಳಿಯ ಕಾರಣದಿಂದ ನಾಮರೂಪಾತ್ಮಕವಾದ ಅಲೆಗಳು ಅಂದರೆ ಪ್ರಪಂಚವು ಉದಯಿಸುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ಜಗತ್ತನ್ನು ಸೃಷ್ಟಿ ಮಾಡಿಕೊಳ್ಳುತ್ತಾನೆ. ಆ ಜಗತ್ತಿನಲ್ಲಿರುವ ಇಷ್ಟ ಹಾಗೂ ಅನಿಷ್ಟಗಳು ಆ ವ್ಯಕ್ತಿಯದಾಗಿರುತ್ತದೆಯೇ ವಿನಃ ಬೇರೆಯವರದಾಗಿರುವುದಿಲ್ಲ. ಸುಖ ದುಃಖಗಳು, ನೋವು ನಲಿವುಗಳು ಆತನಿಗೆ ಮಾತ್ರ ಮೀಸಲಾಗಿರುತ್ತದೆ. ನನ್ನ ಪ್ರಪಂಚವು ನನ್ನಿಂದ ಸೃಷ್ಟಿಸಲ್ಪಟ್ಟಿದೆ ಎಂಬುದು ಸ್ಪಷ್ಟವಾಯಿತು. ನಮ್ಮ ಬಂಧು ಬಾಂಧವರೊಡನೆ ನಾವು ಒಂದೇ ಲೋಕದಲ್ಲಿ ಒಂದೇ ಸಮಯದಲ್ಲಿ ಜೀವಿಸುತ್ತಿದ್ದರೂ ಪ್ರತಿಯೊಬ್ಬನೂ ಸಹ ಅವನವನ ಪ್ರಪಂಚದಲ್ಲಿಯೇ ಜೀವಿಸುತ್ತಿರುತ್ತಾನೆ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ಪೂಜ್ಯ ಡಿವಿಜಿಯವರ ಮರುಳ ಮುನಿಯನ ಕಗ್ಗದ ಈ ಸಾಲುಗಳು ಇದೇ ಅರ್ಥವನ್ನು ಸೂಚಿಸುತ್ತವೆ. ನೀನೊಬ್ಬ ಜಗದೊಳಗೆ ನಿನ್ನೊಳಗದೊಂದು ಜಗ, ನೀನೇ ಜಗ ನೀನಿರದೆ ಜಗವುಂಟೆ ನಿನಗೆ, ತಾನೇ ಜಗವೆಲ್ಲವೆಂದರಿತಂಗೆ ಹಗೆಯಲ್ಲಿ ಏನಿಹುದು ಅವಂಗನ್ಯ, ಏನಿಹುದು ಅವನಿಗೆ ಅನ್ಯ ಮರುಳ ಮುನಿಯ. ಈ ಪ್ರಪಂಚವು ಒಂದು ರಂಗಸ್ಥಳವಿದ್ದಂತೆ. ಇಲ್ಲಿ ಜೀವಿಸುವ ಪ್ರತಿಯೊಂದು ಮನಸ್ಸು ತನ್ನದೇ ಆದ ಜಗತ್ತನ್ನು ಹಾಗೂ ತನ್ನದೇ ಆದ ಸುಖ ದುಃಖಗಳನ್ನು ಸೃಷ್ಟಿ ಮಾಡಿಕೊಳ್ಳುತ್ತದೆ. ಆದ್ದರಿಂದ ಈ ಪ್ರಪಂಚವು ಒಬ್ಬ ವ್ಯಕ್ತಿಯ ವಿಕ್ಷೇಪವಲ್ಲ, ಇದು ಎಲ್ಲ ಮನಸ್ಸುಗಳು ಒಟ್ಟಿಗೆ ಸೇರಿ ವಿಕ್ಷೇಪಿಸಿರುವಂಥದ್ದಾಗಿದೆ. ನಾವು ಇದನ್ನು ಸಮಷ್ಟಿ ಮನಸ್ಸು ಎಂದು ಕೂಡ ಕರೆಯಬಹುದು. ಮನಸ್ಸೆಂಬ ಬಿರುಗಾಳಿಯ ಸಹಾಯದಿಂದ ಸ್ವಾಂತಾವಾತೇನ ಈ ಪ್ರಪಂಚದ ನಾಮ ಹಾಗೂ ರೂಪಗಳು ಕಾಲದೊಡನೆ ಕುಂಟುತ್ತಾ ನೆಗೆಯುತ್ತಾ ಹೊಸತನ್ನು ಸೃಷ್ಟಿ ಮಾಡುತ್ತಾ ನೋವು ನಲಿವುಗಳನ್ನು ಅನುಭವಿಸುತ್ತಾ ಅನಾದಿ ಕಾಲದಿಂದ ಮುಂದುವರಿಯುತ್ತಿದೆ. ಜನಕನಿಗೆ ವ್ಯಕ್ತಿಯಲ್ಲಿ ಉದ್ಭವಿಸುವ ನೋವು ನಲಿವುಗಳು ಹಾಗೂ ಸಮಾಜದಲ್ಲಿ ಕಂಡುಬರುವ ನೋವು ನಲಿವುಗಳು ವ್ಯಕ್ತಿಯ ವ್ಯಷ್ಟಿ ಮನಸ್ಸು ಹಾಗೂ ಪ್ರಪಂಚದ ಸಮಷ್ಟಿ ಮನಸ್ಸುಗಳ ಕಾರಣದಿಂದಾಗಿ ಎಂಬುದು ಸ್ಪಷ್ಟವಾಗಿ ಅರ್ಥವಾಗಿದೆ. ರಾಜರ್ಷಿಯಾದ ಜನಕ ಬಹಳ ವಿನಯದಿಂದ ನಾನು ಈ ಆಗುಹೋಗುಗಳಿಂದ ತಾಳ್ಮೆಗೆಡುವುದಿಲ್ಲ ಎಂದು ಹೇಳುತ್ತಿದ್ದಾನೆ. ಬುದ್ಧಿವಂತನಾದ ಮಹಾತ್ಮನು ಎಂದಿಗೂ ಕೂಡ ಈ ಜಗತ್ತಿನ ಆಗುಹೋಗುಗಳಿಂದ ವಿಚಲಿತನಾಗುವುದಿಲ್ಲ. ಪ್ರಪಂಚದ ಸ್ವಭಾವವೇ ಈ ರೀತಿ ಇರುವಾಗ ಸಾಧಕನೂ ಸಹ ಇವುಗಳಿಂದ ಧೃತಿಗೆಡಬಾರದು. ಜಗತ್ತಿನ ವೈಭವವೇನೆಂದರೆ ಒಬ್ಬನ ಜಯ ಇನ್ನೊಬ್ಬನ ಸೋಲಿನಿಂದ ಆಗಿರುತ್ತದೆ. ಸರ್ವವೂ ಬ್ರಹ್ಮಮಯವೆಂಬ ಅರಿವಿನಲ್ಲಿ ಇರುವವನಿಗೆ ಈ ಜಯ ಹಾಗೂ ಸೋಲುಗಳು ಆತಂಕಕ್ಕೆ ಈಡು ಮಾಡುವುದಿಲ್ಲ. ಸದಾ ಬದಲಾಗುವ ಈ ಪ್ರಪಂಚವು ಆತ್ಮಜ್ಞಾನಿಯನ್ನು ಯಾವ ಆತಂಕಕ್ಕೂ ಒಳಪಡುವಂತೆ ಮಾಡುವುದಿಲ್ಲ. ಮಯ್ಯನಂತ ಮಹಾಂಬೋಧೌ ಜಗದ್ವೀಚಿ ಸ್ವಭಾವತಃ ಉದೇತು ವಾಸ್ತಮಾಯಾತು ನಮೇ ವೃದ್ಧಿರ್ನ ಚಕ್ಷತಿ. ನಾನೆಂಬ ಅನಂತ ಮಹಾಸಾಗರದಲ್ಲಿ ಜಗತ್ತೆಂಬ ಅಲೆಗಳು ಸ್ವಭಾವತಃ ಹುಟ್ಟುತ್ತವೆ ಹಾಗೂ ಅಸ್ತವೂ ಸಹ ಆಗುತ್ತದೆ. ಆದರೆ ನಾನು ಇವುಗಳಿಂದ ವೃದ್ಧಿಯಾಗುವುದಿಲ್ಲ ಹಾಗೂ ಕ್ಷಯಿಸುವುದೂ ಇಲ್ಲ. ಹಿಂದಿನ ಶ್ಲೋಕದಲ್ಲಿ ಉಪಯೋಗಿಸಿದ ದೃಷ್ಟಾಂತವನ್ನು ರಾಜರ್ಷಿಯಾದ ಜನಕನು ಮತ್ತಷ್ಟು ಮಹತ್ವಪೂರ್ವಕವಾಗಿ ಈ ಶ್ಲೋಕದಲ್ಲಿ ವಿವರಿಸುತ್ತಿದ್ದಾನೆ. ಅಲೆಗಳು ಸಮುದ್ರದಲ್ಲಿ ಏರಿಳಿಯುವಾಗ ಪ್ರತಿಯೊಂದು ಅಲೆಯು ಬೇರೆ ಬೇರೆ ಆಕಾರಗಳನ್ನು ಹೊಂದಿ ತಾನು ಪ್ರತ್ಯೇಕವೆಂದು ಸಾರುವಂತೆ ಕಾಣುತ್ತದೆ. ಬೇರೆಯ ಅಲೆಯ ಯಾವ ರೂಪವನ್ನು ಸಹ ಅದು ಹೊಂದಿರುವುದಿಲ್ಲ. ಹೀಗಿದ್ದರೂ ಪ್ರತಿಯೊಂದು ಅಲೆಯು ಸಮುದ್ರದ ನೀರೇ ಆಗಿದೆ. ಒಂದು ಅಲೆ ತನ್ನ ಮುಂದಿದ್ದ ಚಿಕ್ಕ ಅಲೆಯನ್ನು ನುಂಗಿ ಅದು ದೊಡ್ಡದಾದಾಗ ಸಮುದ್ರವು ಹಿಗ್ಗುವುದಿಲ್ಲ. ಈ ಜಗತ್ತಿನಲ್ಲಿ ಕಂಡುಬರುವ ಎಲ್ಲ ನಾಮರೂಪಗಳು ಶುದ್ಧ ಚೈತನ್ಯನಾದ ಆತ್ಮನ ಮೇಲೆ ಆರೋಪಿಸಲ್ಪಟ್ಟಿರುವಂಥದ್ದೇ ಆಗಿದೆ. ನಾನು ಆತ್ಮ ಎಂಬುದೇ ವೇದಾಂತದ ಅನುಭವ. ಇದೇ ಕೊನೆಯ ಅರಿವು. ಇದು ಮನದಟ್ಟಾಯಿತೆಂದರೆ
ಸ್ವಾಭಾವಿಕವಾಗಿಯೇ ಸೃಷ್ಟಿ ಸ್ಥಿತಿ ಹಾಗೂ ಲಯಗಳಿಗೆ ಮೂಲ ನಾನೆಂದು ಅರಿವಾಗುತ್ತದೆ. ನಾನು ಶುದ್ಧ ಚೈತನ್ಯನು, ಜ್ಞಾನ ಸ್ವರೂಪನು, ನಿತ್ಯವೂ ಇರುವಂಥವನು, ಅವಿನಾಶಿಯು ಎಂದು ಎಂದಿಗೆ ಅರಿಯಲ್ಪಡುತ್ತದೆಯೋ ಅಂದಿನಿಂದ ಜಗತ್ತಿನ ಯಾವ ಆಗು ಹೋಗುಗಳು ನನ್ನ ಮನಸ್ಸಿನ ಪ್ರಶಾಂತತೆಯನ್ನು ಹಾಳು ಮಾಡಲು ಸಾಧ್ಯವಾಗುವುದಿಲ್ಲ. ಜನಕನಿಗೆ ಮಾಯೆಯು ಇಲ್ಲವೆಂಬ ದೃಢ ಅಭಿಪ್ರಾಯವಿದೆ. ಆದರೂ ಈ ಮಾಯೆಯ ಕಲ್ಪನೆಯು ಅದ್ಭುತವಾಗಿದೆ ಎಂದು ನಂಬುತ್ತಾನೆ. ಆತನು ಅಜ್ಞಾನವೇ ಎಲ್ಲದಕ್ಕೂ ಕಾರಣವೆಂದು ಪೂರ್ಣವಾಗಿ ನಂಬಿದ್ದಾನೆ. ಆತ್ಮನ ಅಗ್ರಹಣವೇ ಪ್ರಪಂಚದ ಅನ್ಯಥಾ ಗ್ರಹಣಕ್ಕೆ ಕಾರಣ. ಮನಸ್ಸೇ ಅಜ್ಞಾನದ ರೂಪವನ್ನು ತಾಳುತ್ತದೆ. ಆಚಾರ್ಯ ಶಂಕರರು ವಿವೇಕ ಚೂಡಾಮಣಿ ಎಂಬ ಪ್ರಕರಣ ಗ್ರಂಥದಲ್ಲಿ ಈ ವಿಷಯವನ್ನು ಸ್ಪಷ್ಟಪಡಿಸುತ್ತಾರೆ. ನಹ್ಯಸ್ತ ವಿದ್ಯಾ ಮನಸೋತಿರಿಕ್ತ ಮನೋಹ್ಯ ವಿದ್ಯಾ ಭವಬಂಧ ಹೇತು ತಸ್ಮಿನ್ ವಿನಷ್ಟೇ ಸಕಲಂ ವಿನಷ್ಟಂ ವಿಜೃಂಭಿತೇಸ್ಮಿನ್ ಸಕಲಂ ವಿಜೃಂಭತೆ. ಮನಸ್ಸಿಗಿಂತ ಬೇರೆ ಅವಿದ್ಯೆಯೂ ಇಲ್ಲವೇ ಇಲ್ಲ. ಮನಸ್ಸೇ ಸಂಸಾರ ಬಂಧನಕ್ಕೆ ಕಾರಣವಾದ ಅವಿದ್ಯೆ. ಮನಸ್ಸು ನಷ್ಟವಾದರೆ ಎಲ್ಲವೂ ನಾಶವಾಗುತ್ತದೆ. ಅದು ಜಾಗೃತವಾದಾಗ ಎಲ್ಲವೂ ವಿಜೃಂಭಿಸುತ್ತದೆ. ಮಯ್ಯನಂತ ಮಹಾಂಬೋಧೌ ವಿಶ್ವಂ ನಾಮ ವಿಕಲ್ಪನಾ ಅತಿಶಾಂತೋ ನಿರಾಕಾರ ಏತದೇವಾಹಮಾಸ್ಥಿತಃ. ನಾನೆಂಬ ಅನಂತ ಮಹಾಸಾಗರದಲ್ಲಿ ವಿಶ್ವವೆಂಬ ಕಲ್ಪನೆಯು ಕಲ್ಪಿಸಲ್ಪಟ್ಟಿದೆ. ನಾನು ಅತಿ ಶಾಂತನೂ ನಿರಾಕಾರನೂ ಆಗಿರುವೆನು. ಸದಾ ಜ್ಞಾನ ಸ್ವರೂಪದಲ್ಲಿಯೇ ನೆಲೆಸಿರುವೆನು, ಅಂದರೆ ಆಗಿರುವೆನು. ಹಿಂದಿನ ಶ್ಲೋಕದಲ್ಲಿ ಜನಕನು ಸಮುದ್ರ ಹಾಗೂ ಅಲೆಗಳ ದೃಷ್ಟಾಂತವನ್ನು ಕೊಟ್ಟು ತತ್ವವನ್ನು ತಿಳಿಸಿದ್ದ. ವೇದಾಂತದ ಅಭ್ಯಾಸಿಗಳಿಗೆ ಈ ಉದಾಹರಣೆಯು ಒಂದು ಸಂಶಯವನ್ನು ಸೃಷ್ಟಿಸಬಹುದು. ಜಗತ್ತಿನಲ್ಲಿ ಕಂಡುಬರುವ ನಾಮರೂಪಗಳು ಶುದ್ಧ ಚೈತನ್ಯನ ಪರಿಣಾಮವಾಗಿರಬಹುದೇ? ಈ ಸಂಶಯವು ತಾತ್ಕಾಲಿಕವಾಗಿ ಬಂದರೂ ಶುದ್ಧ ಚೈತನ್ಯನನ್ನು ಪರಿಣಾಮವಾದಕ್ಕೆ ನಿಲುಕದಂತೆ ಮಾಡುವ ಉದ್ದೇಶದಿಂದ ಜನಕನು ಈ ಶ್ಲೋಕದಲ್ಲಿ ಸಂಶಯವನ್ನು ನಿವಾರಿಸಿದ್ದಾನೆ. ಜಗತ್ತಿನಲ್ಲಿ ಕಂಡುಬರುವ ನಾಮರೂಪಗಳು ಕೇವಲ ಕಲ್ಪನಾ ಮಾತ್ರವಾಗಿವೆ. ಅದು ಮನಸ್ಸಿನ ಸೃಷ್ಟಿ. ಅದಕ್ಕೆ ಯಾವುದೇ ಅಸ್ತಿತ್ವವಿಲ್ಲ. ಶುದ್ಧ ಚೈತನ್ಯನಾದ ಆತನು ಅತಿ ಶಾಂತನೂ ಹಾಗೂ ನಿರಾಕಾರನೂ ಆಗಿದ್ದಾನೆ. ಜ್ಞಾನ ಸ್ವರೂಪನಾದ ಆತ್ಮನ ನಿಜ ರೂಪ ಸಚ್ಚಿದಾನಂದ ಮಾತ್ರ. ಇದೇ ಅಷ್ಟಾವಕ್ರ ಗೀತೆಯ ಮೊದಲನೆಯ ಅಧ್ಯಾಯದಲ್ಲಿ ಅಷ್ಟಾವಕ್ರನೇ ಈ ವಾಸ್ತವವನ್ನು ವಿವರಿಸಿದ್ದಾನೆ. ಸಾಕಾರಮನೃತಂ ವಿದ್ಧಿ ನಿರಾಕಾರಂತು ನಿಶ್ಚಲಂ ಏತತ್ತತ್ವೋಪದೇಶೇನ ನ ಪುನರ್ಭವ ಸಂಭವ. ಯಾವುದಕ್ಕೆ ಆಕಾರವಿದೆಯೋ ಅದನ್ನು ಸುಳ್ಳು ಅಥವಾ ಮಿಥ್ಯೆ ಎಂದು ತಿಳಿ. ನಿರಾಕಾರವು ಎಂದಿಗೂ ನಿಶ್ಚಲವಾಗಿರುತ್ತದೆ. ಈ ಅಧ್ಯಾತ್ಮದ ಉಪದೇಶದಿಂದ ನೀನು ಪುನರ್ಜನ್ಮವನ್ನು ಹೊಂದುವುದಿಲ್ಲ. ಅರ್ಥಾತ್ ನಿನಗೆ ಮತ್ತೊಂದು ಜನ್ಮ ಸಂಭವಿಸುವುದಿಲ್ಲ. ನಾತ್ಮಾ ಭಾವೇಷು ನೋ ಭಾವಸ್ತತ್ರಾನಂತೆ ನಿರಂಜನೆ ಇತ್ಯಸಕ್ತೋ ಸ್ಪೃಹ ಶಾಂತ ಏತದೇವಾಹಮಾಸ್ಥಿತಃ. ಆತ್ಮವು ವಿಷಯದಲ್ಲಿ ಇಲ್ಲ, ವಿಷಯವು ಆತ್ಮನಲ್ಲಿಯೂ ಇಲ್ಲ. ಆತ್ಮವು ಅನಂತ ಹಾಗೂ ನಿರಂಜನವಾಗಿದೆ. ಆದ್ದರಿಂದ ಆತ್ಮವು ಸದಾಕಾಲವೂ ಅಸಕ್ತವಾಗಿಯೇ ಇದ್ದು ಅಸ್ಪೃಹವಾಗಿದೆ. ಆತ್ಮನು ಸರ್ವದಾ ಜ್ಞಾನಸ್ವರೂಪವಾಗಿಯೇ ಇರುವನು. ಅಂದರೆ ಕಂಬವು ದೆವ್ವದಲ್ಲಿ ಇಲ್ಲ, ದೆವ್ವವು ಕೇವಲ ಆಭಾಸ ಮಾತ್ರವಾಗಿದೆ ಎಂದಾದರೂ ದೆವ್ವವು ಕಂಬದಲ್ಲಿ ಇತ್ತೆ ಎಂದರೆ ಅದೂ ಕೂಡ ಸಾಧ್ಯವಿಲ್ಲ. ಜಗತ್ತಿನಲ್ಲಿ ಕಂಡುಬರುವ ಎಲ್ಲ ವಿಷಯಗಳು ಮನಸ್ಸಿನಿಂದ ಕಲ್ಪಿಸಲ್ಪಟ್ಟಿರುವಂಥದ್ದಾಗಿದೆ. ಆತ್ಮನಲ್ಲಿ ಅವು ಎಂದೂ ಇರಲಿಲ್ಲ. ಮಾತ್ರವಲ್ಲ, ಅವು ಆತ್ಮನಿಂದಲೂ ಬಂದಿಲ್ಲ. ಇದು ಹೀಗಿರಲು ಅಧಿಷ್ಠಾನವಾದ ಆತ್ಮವು ಅನಂತವೂ ನಿರಂಜನವೂ ಆಗಿರುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಆತ್ಮವು ಯಾವುದಕ್ಕೂ ಅಂಟಿಕೊಳ್ಳದಿರುವುದರಿಂದ ಅದು ಸದಾಕಾಲ ಅಸಕ್ತವಾಗಿಯೇ ಇರುತ್ತದೆ. ಈ ಜಗತ್ತಿನಲ್ಲಿ ಆತ್ಮನನ್ನು ಹೊರತುಪಡಿಸಿ ಬೇರೇನೂ ಇಲ್ಲ. ಸರ್ವವು ಆತ್ಮಸ್ವರೂಪವೇ ಆಗಿದೆ.
ಆಸಕ್ತಿ ಹಾಗೂ ಆಸೆಗಳು ಮನಸ್ಸಿನ ಕ್ರಿಯೆಗಳು. ಇವೆರಡನ್ನು ಸಾಧಕನು ಅತಿಕ್ರಮಿಸಿದರೆ ಮನಸ್ಸನ್ನು ಸಹ ಅತಿಕ್ರಮಿಸಿದಂತಾಗುತ್ತದೆ. ಎಲ್ಲಿ ಮನಸ್ಸಿಲ್ಲವೋ ಅಲ್ಲಿ ಶುದ್ಧ ಚೈತನ್ಯದ ನೇರ ಅನುಭವವಾಗುತ್ತದೆ. ಅದು ಪ್ರಶಾಂತ ವಾತಾವರಣವಾಗಿರುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಈ ಅವಸ್ಥೆಯಲ್ಲಿಯೇ ನಾನು ಯಾವಾಗಲೂ ಇರುತ್ತೇನೆ ಎಂದು ಜನಕನು ಹೇಳುತ್ತಿದ್ದಾನೆ. ಅಹೋ ಚಿನ್ಮಾತ್ರಮೇವಾಹಮಿಂದ್ರಜಾಲೋಪಮಂ ಜಗತ್ ಅತೋ ಮಮ ಕಥಂ ಕುತ್ರ ಹೇಯೋಪಾದೇಯ ಕಲ್ಪನಾ. ಅಹೋ, ನಾನು ಜ್ಞಾನ ಸ್ವರೂಪನಾದ ಚಿನ್ಮಯನಾಗಿದ್ದೇನೆ. ಈ ಜಗತ್ತು ಇಂದ್ರಜಾಲದಂತೆ ಕೇವಲ ತೋರಿಕೆ ಮಾತ್ರವಾಗಿದೆ. ಇದನ್ನು ಹೇಗೆ, ಎಲ್ಲಿ ತಾನೇ ನಾನು ಸ್ವೀಕರಿಸಲಿ ಅಥವಾ ತಿರಸ್ಕರಿಸಲಿ? ಜೀವನ್ಮುಕ್ತನನ್ನು ಈ ಜಗತ್ತಿನ ಯಾವುದೇ ವಸ್ತುವು ಅಂದರೆ ವಿಷಯವು ಆಕರ್ಷಿಸುವುದಕ್ಕಾಗಲಿ ಅಥವಾ ತಿರಸ್ಕರಿಸುವುದಕ್ಕಾಗಲಿ ಸಾಧ್ಯವಿಲ್ಲ. ಆತನು ಸಂಪೂರ್ಣವಾಗಿ ಅನಾಸಕ್ತನಾಗಿರುತ್ತಾನೆ. ಜಗತ್ತಿನಲ್ಲಿ ತೋರಿಕೆ ಮಾತ್ರವಾಗಿ ಕಂಡುಬರುವ ನಾನಾತ್ವವನ್ನು ಆತ ನೋಡಿ ಆನಂದಿಸುತ್ತಿರುತ್ತಾನೆ. ಜೀವನ್ಮುಕ್ತನಿಗೆ ಈ ಜಗತ್ತು ಮನಸ್ಸಿನಿಂದ ಕಲ್ಪಿಸಲ್ಪಟ್ಟು ಒಂದು ಭ್ರಮೆ ಮಾತ್ರವಾಗಿದೆ. ಅದರಲ್ಲಿ ಯಾವುದೇ ವಾಸ್ತವಿಕತೆ ಇಲ್ಲ. ಅದು ತೋರಿಕೆಯಂತೆ ಕಂಡುಬಂದರೂ ಜೀವನ್ಮುಕ್ತನು ಅದನ್ನು ಆದರದಿಂದ ಸ್ವೀಕರಿಸುವುದಾಗಲಿ ಅಥವಾ ಅನಾದರದಿಂದ ತಿರಸ್ಕರಿಸುವುದಾಗಲಿ ಮಾಡುವುದಿಲ್ಲ. ಆತನಿಗೆ ಈ ಜಗತ್ತು ಕೇವಲ ಮನಸ್ಸಿನಿಂದ ಕಲ್ಪಿಸಲ್ಪಟ್ಟ ಆಭಾಸವೆಂಬ ಅರಿವಿರುತ್ತದೆ. ಈ ವರ್ತನೆಯು ಆತನಿಗೆ ಪ್ರಪಂಚದಲ್ಲಿ ಬಾಳಲು ಸಹಾಯವನ್ನು ಮಾಡುತ್ತದೆ. ಆತನ ಬಳಿಗೆ ಯಾರು ಬಂದರೂ ಸಹ ಆತ ಅವರನ್ನು ಈ ಮಾರ್ಗದಲ್ಲಿ ನಡೆಯುವಂತೆ ಪ್ರೋತ್ಸಾಹಿಸುತ್ತಾನೆ. ಮಹೋಪನಿಷತ್ತಿನಲ್ಲಿ ಇದೇ ವಿಚಾರವನ್ನು ಹೇಳಲಾಗಿದೆ. ಬಹಿಕೃತ್ರಿಮ ಸಂರಂಭ ಹೃದಯ ಸಂರಂಭವರ್ಜಿತ ಕರ್ತ ಬಹಿರಕರ್ತಾಂತಹ ಲೋಕೆ ವಿಹರ ಶುದ್ಧಧೀಹಿ. ಬುದ್ಧಿವಂತನಾದ ಜ್ಞಾನಿಯು ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಹೊರಗೆ ಕಷ್ಟಪಟ್ಟು ದುಡಿಯುತ್ತಿರುವಂತೆ ತೋರಲ್ಪಡುತ್ತಾನೆ. ಹೊರಗಿನವರಿಗೆ ಆತ ಕರ್ತನೆಂದು ಕಂಡುಬಂದರೂ ಆತ ಅಕರ್ತನಾಗಿರುತ್ತಾನೆ. ಆತನಿಗೆ ಈ ಜಗತ್ತಿನಲ್ಲಿ ಜೀವಿಸುವುದು, ವಿಷಯಗಳಿಗೆ ಅಂಟಿಕೊಂಡಂತೆ ತೋರುವುದು ಕೇವಲ ಲೀಲೆ ಮಾತ್ರವಾಗಿರುತ್ತದೆ. ಪೂಜ್ಯ ಡಿ.ವಿ.ಜಿ. ಅವರು ಇಂತಹ ಮಹಾತ್ಮನನ್ನು ಕುರಿತು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹಲವಾರು ಪದ್ಯಗಳನ್ನು ಬರೆದಿದ್ದಾರೆ. ಹೊರಗೆ ಲೋಕಾಸಕ್ತಿಯೊಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯಧ್ಯಾನ ಒಳಗುದಾಸೀನ, ಹೊರಗೆ ಸಂಸ್ಕೃತಿ ಭಾರ ಒಳಗದರ ತಾತ್ಸಾರ, ವರಯೋಗ ಮಾರ್ಗವಿದು ಮಂಕುತಿಮ್ಮ. ಅಳಬೇಕು ನಗಬೇಕು ಸಮತೆ ಶಮವಿರಬೇಕು, ಹೊಳೆಯ ನೆರೆವಲು ಹೃದಯ ರಸ ಹರಿಯಬೇಕು, ಅಲೆಯಿನಲುಗದ ಬಂಡೆಯವಳ ಆತ್ಮವಿರಬೇಕು, ತಿಳಿದವರ ಚರಿತವಿದು ಮಂಕುತಿಮ್ಮ. ಎರಡು ಕೋಣೆಗಳ ನೀ ಮಾಡು ಮನದಾಲಯದೆ, ಹೊರ ಕೋಣೆಯಲ್ಲಿ ಲೋಕರಾಟಗಳ ನಾಡು, ವಿರಮಿಸೊಬ್ಬನೆ ಮೌನದೊಳಮನೆಯ ಶಾಂತಿಯಲ್ಲಿ ವರಯೋಗ ಸೂತ್ರವಿದು ಮಂಕುತಿಮ್ಮ. ಆತ್ಮನಲ್ಲಿಯೇ ಸ್ಥಿರವಾಗಿ ನಿಂತಿರುವ ಜೀವನ್ಮುಕ್ತನು ತೋರಿಕೆಗಾಗಿ ಮಾತ್ರ ಜಗತ್ತಿನಲ್ಲಿ ದುಡಿಯುವಂತೆ ಕಾಣುತ್ತಾನೆ. ಆತನ ಅಂತರಂಗದಲ್ಲಿ ಆತ ಅಕ್ರಿಯನು ಮಾತ್ರವಲ್ಲ, ಪ್ರಶಾಂತರಾಗಿರುತ್ತಾನೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.